ಸರ್ವೇಷಾಂ ಏವ ಧರ್ಮಾಣಾಂ ಗುರುಪೂಜಾ ಪರಾಸ್ಮೃತ ಗುರುಶುಶ್ರೂಷೆಯ ಸರ್ವಂ ಪ್ರಾಪ್ನೋತಿ ಋಷಿಸತ್ತಮ. ಸ್ಕಂದ ಪುರಾಣದಲ್ಲಿ ಬರ್ತದೆ, ಎಲ್ಲ ಧರ್ಮಗಳಲ್ಲಿ ಗುರುಪೂಜೆ ಇದು ಬಹಳ ಶ್ರೇಷ್ಠವಾದ ಧರ್ಮ. ಗುರುಸೇವೆಯಿಂದ ಸಕಲ ಪುರುಷಾರ್ಥಗಳನ್ನು ಪಡೆಯಬಹುದಂತೆ. ಮಾತ್ಸೇವಾಂ ದ್ವಾರಮಾಹುರ್ ವಿಮುಕ್ತೆ. ಗುರುಸೇವೆ ಎಂದರೆ ಮೋಕ್ಷ ಮಂದಿರಕ್ಕೆ ತೆರೆದಿಟ್ಟ ಬಾಗಿಲ ಹಾಗೆ. ವೇದಾಭ್ಯಾಸ ತಪೋಜ್ಞಾನಂ ಇಂದ್ರಿಯಾಣಾಂಚ ಸಂಯಮ ಅಹಿಂಸಾ ಗುರುಸೇವಾ ಚ ನಿಶ್ರೇಯಸಕರಂ ಪರಂ. ಮನುಸ್ಮೃತಿ ಹೇಳ್ತದೆ, ವೇದಾಧ್ಯಯನ, ತಪಸ್ಸು, ಜ್ಞಾನ, ಇಂದ್ರಿಯ ನಿಗ್ರಹ, ಅಹಿಂಸೆ, ಗುರುಸೇವೆ ಇವೆಲ್ಲ ಸಾಧಕರಿಗೆ ಇಹಪರ ಶ್ರೇಯಸ್ಸನ್ನು ಉಂಟು ಮಾಡುವಂಥವುಗಳು. ಗುರುಣಾಂ ದರ್ಶನಂ ಸ್ಪರ್ಶ ಕೀರ್ತನಂ ಸ್ಮರಣಂ ತಥಾ ತೀರ್ಥಾನಾಂ ಇವ ಪುಣ್ಯಾನಾಂ ಸರ್ವಮೇವ ಹಿ ಪಾವನಂ. ಸದ್ಗುರುಗಳ ದರ್ಶನ, ಪಾದಸ್ಪರ್ಶ, ನಾಮ ಸಂಕೀರ್ತನೆ, ಭಗವಚ್ಚಿಂತನೆ ಇವೆಲ್ಲ ಪುಣ್ಯ ತೀರ್ಥಗಳ ಹಾಗೆ ಪವಿತ್ರವಾದವುಗಳು. ಗುರುಗಳ ಸೇವೆ ಸ್ನಾನ ಸಂಧ್ಯಾ ಜಪ, ಗುರುಗಳ ಸೇವೆ ಹಿರಿದಾದ ಹರಿಪೂಜೆ, ಗುರುಗಳ ಸೇವೆ ಪುಣ್ಯಕ್ಷೇತ್ರಗಳ ಯಾತ್ರೆ, ಗುರುಗಳ ಸೇವೆ ದಯೆಯಲ್ಲರ್ಪಿಸುವ ಮಹಾದಾನ. ಗುರುಸೇವೆ ಮಾತಾಪಿತೃಗಳ ಶ್ರಾದ್ದ, ಗುರುಗಳ ಸೇವೆ ಸಕಲ ದೇವತಾರಾಧನ, ಗುರುಗಳ ಸೇವೆ ಆತ್ಮಜ್ಞಾನ ಸಾಧನ, ಗುರುಗಳ ಸೇವೆ ಮೋಕ್ಷಕ್ಕೆ ಮಹಾಸೋಪಾನ. ಇಂತಹ ಗುರುಸೇವೆಯ ಶ್ರೇಷ್ಠ ತತ್ವವನ್ನು ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಕೃಪೆಯಿಂದ ತಿಳಿದಂಥ ಅಂದಿನ ಅನೇಕ ಭಕ್ತರು ಶ್ರೀಧರ ಸ್ವಾಮಿಗಳ ಸನ್ನಿಧಾನಕ್ಕೆ ಬಂದು ಭಕ್ತಿಯಿಂದ ಪೂಜೆ, ಸೇವೆ, ನಾಮಸ್ಮರಣೆ, ಸ್ತುತಿ, ಸ್ತೋತ್ರ ಮುಂತಾದ ಎಲ್ಲ ಸಾಧನೆಗಳನ್ನು ಭಕ್ತಿಯಿಂದ ಮಾಡ್ತಾ ಶ್ರೀ ಶ್ರೀಧರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗ್ತಾ ಇದ್ದರು.